ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಉಪಸಮರ ಬೆನ್ನಲ್ಲೇ ಜಮೀರ್ಗೆ ಸಂಕಷ್ಟ ಎದುರಾಗಿದೆ. ಮುಸ್ಲಿಮರಿಗೆ ಟಿಕೆಟ್ ಸಿಗದೆ ಇದ್ದಿದ್ದಕ್ಕೆ ಸಿಟ್ಟಾಗಿದ್ದಂತ ಜಮೀರ್ ಅಹಮದ್, ಮುಸ್ಲಿಂ ಸಮುದಾಯದಲ್ಲಿ ಒಂದು ಅಸಮಾಧಾನ ಇತ್ತು, ಅದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ತದನಂತರದಲ್ಲಿ ಜಮೀರ್ ಅಹಮದ್ ಅವರು ಕೆಲ ದಿನಗಳ ನಂತರ ಆ ಕ್ಷೇತ್ರಕ್ಕೆ ಬಂದ್ರು. ಪ್ರಚಾರದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಆದ್ರೆ ಈಗ ಜಮೀರ್ ಮೇಲೆ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಕೇಳ್ಬಂದಿರುವಂತ ಆರೋಪ ಏನಂದ್ರೆ ಕಾಂಗ್ರೆಸ್ನ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು ಅಂತ. ನೋಡಿ, ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿದ್ರು ಅಂತ ಆರೋಪ ಕೇಳಿಬಂದಿದೆ. ಪಕ್ಷದ ಆದೇಶ ಮೀರಿ ವರ್ತಿಸಿದ ನಾಯಕರ ಮೇಲೆ ಉಸ್ತುವಾರಿ ಮುನಿಸಿಕೊಂಡಿದ್ದಾರೆ. ಉಪಚುನಾವಣೆ ಕುರಿತು ಎಐಸಿಸಿಗೆ ವರದಿ ನೀಡಿದಂತ ಉಸ್ತುವಾರಿ ಸುರ್ಜೇವಾಲಾ ದಾವಣಗೆರೆ ಕ್ಷೇತ್ರದಲ್ಲಿ ನಡೆದ ವಿದ್ಯಮಾನದ ಕುರಿತು ಸುರ್ಜೇವಾಲಾ ಈಗ ವಿವರಣೆ ಕೇಳಿದ್ದಾರೆ. ಸಚಿವ ಜಮೀರ್ ಅಂಡ್ ಟೀಮ್ ವಿರುದ್ಧ ಕೆರಳಿ ಕೆಂಡಾಗಿರುವಂತಹ ಸುರ್ಜೇವಾಲಾ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಅಂತೇಳಿ ಶಿಫಾರಸು ಮಾಡಿದ್ದಾರೆ. ಹಾಗಾದ್ರೆ ಜಮೀರ್ ಅವರು ನಿಜಕ್ಕೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರಾ? ಸಚಿವ ಜಮೀರ್ ಅಹಮದ್ ಅಂಡ್ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ವಿರುದ್ಧ ಕ್ರಮ ಆಗುತ್ತಾ? ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುತ್ತಾ ಹೈಕಮಾಂಡ್ ಅಂತ. ಹೈಕಮಾಂಡ್ಗೆ ಈಗಾಗಲೇ ಸುರ್ಜೇವಾಲಾ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ನಲ್ಲಿ ದಾವಣಗೆರೆ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಮನವೊಲಿಸಲಿಲ್ಲ ಇವರು ಅನ್ನುವಂತ ಆರೋಪ ಇದೆ. ಇನ್ನು ಸಾದಿಕ್ ನಾಮಪತ್ರ ವಾಪಸ್ ಪಡೆಯುವಂತೆ ಮಾಡುವಲ್ಲಿ ನಿರಾಸಕ್ತಿ ತೋರಿಸಿದ್ರು. ಅದು ಅಬ್ದುಲ್ ಜಬ್ಬಾರ್ ಇರ್ಬೋದು ಅಥವಾ ಜಮೀರ್ ಅಹಮದ್ ಇರ್ಬೋದು. ಇನ್ನು ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೆಯುವಲ್ಲಿ ವಿಫಲರಾದ್ರು ಇವರು. ಮಾತುಕತೆಗೆ ಹೊರಟಿದ್ದ ನಾಯಕರಿಂದ ಕೊನೆ ಗಳಿಗೆಯಲ್ಲಿ ಯೂಟರ್ನ್ ಹೊಡೆದಿದ್ದಾರೆ ಅಂತ. ಕೊನೆ ಗಳಿಗೆಯಲ್ಲಿ ದಾವಣಗೆರೆಗೆ ಹೋಗದೆ ಜಕ್ಕೂರಿಗೆ ಹೋದ್ರು. ಏರೋಡ್ರೋಮ್ನಿಂದ ವಾಪಸ್ ಆದ್ರು. ನಾಮಪತ್ರ ವಾಪಸ್ ತೆಗೆಸುವಂತ ಜವಾಬ್ದಾರಿ ಹೊತ್ತಿದ್ದ ಜಮೀರ್ ಅಹಮದ್ ಆ ಕೆಲಸವನ್ನ ಸರಿಯಾಗಿ ನಿಭಾಯಿಸಲಿಲ್ಲ ಅಂತ. ಸಾದಿಕ್ ನಾಮಪತ್ರ ವಾಪಸ್ ಪಡೆಯದಂತೆ ತಡೆದಂತ ಜಮೀರ್ ಟೀಮ್ ತಾವು ಹೇಳೋವರೆಗೂ ನಾಮಪತ್ರ ವಾಪಸ್ ಪಡಿಬಾರ್ದು ಅಂತ ಹೇಳಿದ್ರಂತೆ. ಈ ಸೂಚನೆಯಿಂದ ಜಮೀರ್ ಟೀಮ್ನಿಂದ ಈಗ ಒಂದು ಸ್ಪಷ್ಟ ಸಂದೇಶ ಹೋಗಿದೆ. ಅಂದ್ರೆ ಯಾವ ರೀತಿಯಾಗಿ ಅಂತ ಅಂದ್ರೆ ಇವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ ಅಂತ. ನಾಮಪತ್ರ ವಾಪಸ್ ಪಡಿಬೇಕೋ ಬೇಡೋ ಅನ್ನುವಂತ ಗೊಂದಲದಲ್ಲಿ ಸಾದಿಕ್ಕಿದ್ರು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ ನಾಮಪತ್ರ ವಾಪಸ್ ಪಡ್ಕೊಳ್ಳಿ, ಶಾಮನೂರು ಸಮರ್ಥ ಶಾಮನೂರು ಏನಿದ್ದಾರೆ ಅವರಿಗೆ ನೀವು ಸಪೋರ್ಟ್ ಮಾಡಿ ಅಂತ. ಮತ್ತೊಂದ್ ಕಡೆ ಜಮೀರ್ ಅವ್ರು ಹೇಳ್ತಾರಂತೆ ನಾನ್ ಹೇಳೋವರೆಗೂ ನೀವು ನಾಮಪತ್ರ ವಾಪಸ್ ಪಡ್ಕೊಳ್ಬೇಡಿ ಅಂತ. ಹೀಗಾಗಿ ಗೊಂದಲಕ್ಕೆ ಸಿಲುಕಿದ್ರು ಸಾದಿಕ್ ಪೈಲ್ವಾನ್ ಅನ್ನುವಂತ ಅಂಶ ಇಲ್ಲಿದೆ. ಎಲ್ಲಾ ಅಂಶಗಳನ್ನ ಸೇರಿಸಿ ಒಂದು ವರದಿಯನ್ನ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ಕೊಟ್ಟಿದ್ದಾರಂತೆ. ಹಾಗಾಗಿ ಈ ಒಂದು ರಿಪೋರ್ಟ್ ನಿಂದ ಈಗ ಜಮೀರ್ ಅಹಮದ್ಗೆ ಸಂಕಷ್ಟ ಎದುರಾಗುತ್ತಾ? ನೋಡಿ, ಚುನಾವಣಾ ಕಣದಿಂದ ನಿವೃತ್ತಿ ಆಗುವಂತೆ ಸಾದಿಕ್ಗೆ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ರು. ಸಿಎಂ ಸಿದ್ದರಾಮಯ್ಯ ಸೂಚನೆ ಬಳಿಕ ತಟಸ್ಥರಾಗಿದ್ರು ಸಾದಿಕ್ ಪೈಲ್ವಾನ್. ಕೆಪಿಸಿಸಿಯಲ್ಲಿ ನಡೆದ ಮಾತುಕತೆ ವೇಳೆ ಕೂಡ ಸತ್ಯ ಬಾಯ್ ಬಿಟ್ಟಿದ್ದಾರೆ ಸಾದಿಕ್ ಪೈಲ್ವಾನ್ ಅವರು. ಏನಾಯ್ತು ಅಲ್ಲಿ ಅನ್ನೋದ್ರ ಬಗ್ಗೆ. ನಾಮಪತ್ರ ವಾಪಸ್ ಪಡೆಯದಂತೆ ಜಮೀರ್ ಅಹಮದ್ ಟೀಮ್ ಹೇಳಿತ್ತು ಅಂತೇಳಿ ಅವರೇ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಇವರು ಪಕ್ಷಕ್ಕಾಗಿ ಕೆಲಸ ಮಾಡಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಕೊಂಡ್ರು. ಅಂದ್ರೆ ಈಗ ಪಕ್ಷ ಒಬ್ಬರಿಗೆ ಟಿಕೆಟ್ ಕೊಟ್ಟಿದೆ ಅಂತ ಅಂದ್ರೆ ಅವರ ಪರವಾಗಿ, ಆ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡೋದು ಕರ್ತವ್ಯ ಆಗಿರುತ್ತೆ, ಅದು ಪಕ್ಷದ ಶಿಸ್ತಾಗಿರುತ್ತೆ. ಆದ್ರೆ ಇಲ್ಲಿ ಪಕ್ಷ ನಿಷ್ಠೆ ತೋರುವಲ್ಲಿ ಜಮೀರ್ ಎಡವಿದ್ರಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಹಾಗಾದ್ರೆ ಕ್ರಮ ಅಂತ ಬಂದಾಗ ಹೈಕಮಾಂಡ್ ಜಮೀರ್ ಇರ್ಬೋದು, ಜಬ್ಬಾರ್ ಇವರಿಬ್ಬರು ವಿರುದ್ಧನೂ ಯಾವ ರೀತಿ ಶಿಸ್ತು ಕ್ರಮವನ್ನ ಜರುಗಿಸಬಹುದು ಆ ಒಂದು ಪ್ರಶ್ನೆ ಕೂಡ ರೈಸ್ ಆಗ್ತಾ ಇದೆ. ಹೈಕಮಾಂಡ್ಗೆ ಕೊಟ್ಟಂತ ರಿಪೋರ್ಟ್ ನಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅದನ್ನು ಕೂಡ ನೀವು ಗಮನಿಸಬಹುದು. ನೋಡಿ, ಜಮೀರ್ ಅಹಮದ್ ಅವರು ಈ ಅಖಾಡಕ್ಕೆ ಬರೋವರೆಗೂ, ಪ್ರಚಾರಕ್ಕೆ ಬರೋವರೆಗೂ ನಾವು ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ ಮುಸ್ಲಿಂ ಸಮುದಾಯ ಕೂಡ ಹೇಳಿತ್ತು ದಾವಣಗೆರೆ ಉಪ ಚುನಾವಣೆಯ ಸಂದರ್ಭದಲ್ಲಿ, ದಾವಣಗೆರೆ ದಕ್ಷಿಣ ಕ್ಷೇತ್ರ. ತದನಂತರದಲ್ಲಿ ಜಮೀರ್ ಅವ್ರು ಬಂದ್ರು ಬಿಡಿ, ಯಾಕೆ ಇಷ್ಟು ದಿನ ಬರಲಿಲ್ಲ ಅಂತ ಕೇಳಿದ್ದಕ್ಕೆ ಈಗ ಬಂದಿದ್ದೀನಿಲ್ಲ ಅಂತ ಹೇಳೋದ್ರ ಮೂಲಕ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅಲ್ಲಿ ಒಳಗೊಳಗೆ ಏನಾಗಿದೆ, ಒಳ ಏಟು ಬೀಳುವಂತ ಕೆಲಸ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿ ಬಾರಿನೂ ಕೂಡ ಚುನಾವಣೆ ಇರಲಿ, ಉಪಚುನಾವಣೆ ಇರಲಿ, ಒಂದು ಒಳೇಟು ಅನ್ನೋದು ಇದ್ದೇ ಇರುತ್ತೆ.
ಅಂದರೆ ಆ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡದೆ ಅಭ್ಯರ್ಥಿಯ ವಿರುದ್ಧವಾಗಿ ಕೆಲಸ ಮಾಡುವಂಥ ಒಂದಷ್ಟು ವಿಚಾರಗಳು ಕೂಡ ನಡೆಯುತ್ತೆ. ಇಲ್ಲೂ ಕೂಡ ಅದೇ ಆರೋಪ ಕೇಳಿಬಂದಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್. ಈಗ ಜಮೀರ್ ಅಹಮದ್ ಅವರ ವಿರುದ್ಧ ಕೇಳಿಬಂದಿರುವಂಥ ಈ ಗಂಭೀರ ಆರೋಪ ಅಂದರೆ ಪಕ್ಷದ ವಿರುದ್ಧವಾಗಿ ಚಟುವಟಿಕೆಗಳನ್ನ ನಡೆಸಿದ್ರು, ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡೋದ್ರ ಬದಲಿಗೆ ಸಮುದಾಯವನ್ನು ಎತ್ತು ಕಟ್ಟುವಂಥ ಕೆಲಸ ಮಾಡಿದ್ರು, ಇಷ್ಟೆಲ್ಲ ಆರೋಪಗಳಿದೆ. ಈ ಆರೋಪಗಳು ಸಾಬೀತಾಗಿದ್ದೇ ಆದಲ್ಲಿ ಪಕ್ಷದಿಂದ ಯಾವ ರೀತಿಯಾಗಿ ಕ್ರಮವನ್ನು ಜರುಗಿಸಲಾಗುತ್ತೆ ಅಂತ? ಸೌಖ್ಯ ದಾವಣಗೆರೆಯ ದಕ್ಷಿಣ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರುಗಳ ಮಧ್ಯೆ ಎದ್ದಂತ ಈ ಬಿಕ್ಕಟ್ಟು ಇದೀಗ ಬಹುದೊಡ್ಡದಾದಂತ ವಾರ್ಗೆ ಕಾರಣವಾಗ್ತಾ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ವಿರುದ್ಧವಾಗಿ ಬಂಡಾಯ ಅಭ್ಯರ್ಥಿ ಆಗಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಅವರನ್ನ ಕಣಕ್ಕಿಳಿಸುವಲ್ಲಿ ಜಮೀರ್ ಅಹಮದ್ ಅವರು ಅವರ ಕೈವಾಡ ಇತ್ತು ಅನ್ನೋದು ಇದೀಗ ಎಐಸಿಸಿ ಗೆ ಒಂದು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಐಸಿಸಿಗೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಸಂಪೂರ್ಣವಾದಂತಹ ವರದಿಯನ್ನ ಕೊಟ್ಟಿರುವಂತದ್ದು. ಅಲ್ಲಿ ಪಕ್ಷದ ಅಭ್ಯರ್ಥಿಗೆ ಒಂದ್ ಕಡೆ ಹಿನ್ನಡೆ ಆಗ್ಲಿಕ್ಕೆ ಕಾರಣಗಳೇ ಏನು ಅನ್ನೋದನ್ನ ಸುರ್ಜೇವಾಲಾ ಅವರು ವರದಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ವಿಶೇಷವಾಗಿ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದ ಬಳಿಕ ಅವರನ್ನ ಹಿಂದೆ ಸರಿಸಲಿಕ್ಕೆ ಜಮೀರ್ ಅಹಮದ್ ಅವರಿಗೆ ಉಸ್ತುವಾರಿಯನ್ನ ಕೊಡಲಾಗಿತ್ತು. ಆದ್ರೆ ಜಮೀರ್ ಅಹಮದ್ ಅವರು ಅವರನ್ನ ಕಣಕ್ಕೆ ಹಿಂದೆ ಸರಿಬಾರದು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ರು ಅನ್ನೋ ಒಂದು ಸ್ವತಃ ಆ ಹೇಳಿಕೆಯನ್ನ ಇದೀಗ ಸಾದಿಕ್ ಪೈಲ್ವಾನ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಮತ್ತು ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.